ಏನು ಇಷ್ಟೊಂದು ಆಡ್ತದಲ್ಲ ಇದು. ಅಯ್ಯೋ 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 ಏಯ್ ಮುಚ್ಚ ಬಾಯ್. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ಅಯ್ಯೋ ಇವಾಗ ಎಕ್ಸಾಕ್ಟ್ ಆಗಿ ಮೇಲ್ಕೋಟೆಲ್ಲೇ ಇದೀವಿ. ನಾವಲ್ಲ ಜಸ್ಟ್ ಈಗ ಒಂದು ಕೊಳ ನೋಡ್ದು ಗೊತ್ತಾ, ಅದು ನಾರ್ಮಲ್ ಕೊಳ, ಅಕ್ಕ ತಂಗಿ ಕೊಳ ಇಲ್ಲಿರೋದು. ಈ ನನ್ನ ಮಗನ ಸವಾಸ ಮಾಡ್ಕೊಂಡು ನಾನು ನಿಮ್ಗೆ ಹೇಳಿ ಅದು. ನಮಸ್ಕಾರ ಬಾಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ನಿಮ್ಮ ಸ್ಮೈಲ್ ಟ್ರಾವೆಲ್ ಕನ್ನಡಿಗ ಇನ್ಮೇಲಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರೆ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. 1 ತಿಂಗಳಾದ್ಮೇಲೆ ನನ್ನ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಹೆಂಗೆ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ, ಒಂದು ವಿಡಿಯೋ ಹಾಕಿನಿ ಸ್ಟಾರ್ಟಿಂಗು, ಅದಾದಮೇಲೆ 2 ತಿಂಗಳಿಗೊಂದು ಹಾಕಿನಿ, ಅದಾದಮೇಲೆ ಇನ್ನೊಂದು 3 ತಿಂಗಳಿಗೊಂದು ಹಾಕಿನಿ, ಮತ್ತು 4 ತಿಂಗಳಿಗೊಂದು ಹಾಕಿನಿ. ಇವಾಗ 1 ತಿಂಗಳು ಗ್ಯಾಪ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಥರ ಗ್ಯಾಪ್ ಕೊಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಬೂಸ್ಟ್ ಆಗಲ್ಲ ಮತ್ತು ಆಡಿಯನ್ಸ್ ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬನ್ನಿ ಇವಾಗ ಈ ಒಂದು ವ್ಲಾಗಲ್ಲಿ ನಿಮಗೆ ಏನೇನೆಲ್ಲ ತೋರಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ, ಮಾತೇ ಇಲ್ಲ. ಈ ನನ್ನ ಫಸ್ಟ್ ವ್ಲಾಗ್ ಯಾವ ಥರ ಇತ್ತು ಅಂತ ಮಿಸ್ ಮಾಡ್ದಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನೇನು ತೋರಿಸ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ನನ್ನ ಗಾಡಿನ ತೋರಿಸ್ತೀನಿ. ಇದೇ ನನ್ನ ಗಾಡಿ TVS ಸ್ಟಾರ್ ಸಿಟಿ ಪ್ಲಸ್ಸು. ಈ ಗಾಡಿ ತಗೊಂಡಿದ್ದೆ ನಾನು 2022ರಲ್ಲಿ ಬೆಂಗಳೂರಲ್ಲಿದ್ದೆ. ಆ ಟೈಮಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಮಾಡಬೇಕು ಅಂತ ಈ ಒಂದು ಗಾಡಿನ ತಗೊಂಡೆ. ಈ ಒಂದು ಗಾಡಿ ತಗೊಂಡಿದ್ದು ತುಂಬ ಯೂಸ್ ಆಯಿತು. ಗಾಡಿ ಲೋನ್ ಮೇಲೆ ತಗೊಂಡೆ. ಈಗ ಸದ್ಯಕ್ಕೆ ಈ ಗಾಡಿ ಮೇಲೆ ಯಾವುದೇ ಥರ ಲೋನು ಗೀನ್ ಏನೂ ಇಲ್ಲ. ಮತ್ತು ಇಲ್ಲಿ ನೋಡ್ಬೋದು ಟ್ಯಾಂಕ್ ಕವರು ಏನೊಂದು 3 ತಿಂಗಳಾಗೈತೇನೋ ಅಷ್ಟೇ. ಆಲ್ರೆಡಿ ಇದು ಡ್ಯಾಮೇಜ್ ಆಗಿದೆ. ನೋಡೋಣ, ಯಾವುದಾದ್ರೂ ದುಡ್ಡು ಬಂದಾಗ ಇಲ್ಲ ಯಾವುದಾದ್ರೂ ದುಡ್ಡಿದ್ದಾಗ ಆ ಟ್ಯಾಂಕ್ ಕವರು ಮತ್ತು ಸೀಟ್ ಕವರ್ನ ಚೇಂಜ್ ಮಾಡ್ಸೋಣ. ಇವಾಗ ರೀಸೆಂಟಾಗಿ ನನ್ನ ಗಾಡಿದು ಬ್ಯಾಕ್ ಟೈರ್ ಚೇಂಜ್ ಮಾಡಿಸ್ದೆ. ಫ್ರಂಟ್ ಟೈರು ಶೋರೂಮಿಂದ ಕೊಡ್ತಾರಲ್ಲ, ಶೋರೂಮಿಂದ ಬರುತ್ತಲ್ಲ ಅದೇ ಟೈರು. ಬ್ಯಾಕ್ ಟೈರ್ ಮಾತ್ರ ಚೇಂಜ್ ಮಾಡಿಸಿದ್ದೀನಿ. ಇವಾಗ ಆಲ್ರೆಡಿ ನನ್ನ ಗಾಡಿ 41,000 ಏನೋ ಓಡೈತೆ. ಬ್ಯಾಕ್ ಟೈರ್ ಒಂದು ಚೇಂಜ್ ಮಾಡಿಸಿದ್ದೀನಿ ಅಷ್ಟೇ, ಫ್ರಂಟ್ ಟೈರ್ನ ಚೇಂಜ್ ಮಾಡಿಸಿಲ್ಲ. ಗುಲಾಬಿ ಹೂವು ಬೆಳೆಸಿತ್ತು. ಲವರ್ಸ್ ಡೇ ದಿನ ಕರೆಕ್ಟಾಗಿ ಹೂವು ಬಿಟ್ಟಿತ್ತು. ಅದ್ರದ್ದೊಂದು ವಿಡಿಯೋ ಮಾಡಾಕಿದ್ದೆ. ಅದಾದಮೇಲೆ ಆ ಹೂವುಗಳು ಯಾರಿಗೂ ತಾಣಕ್ಕೆ ಕೊಡಲಿಲ್ಲ. ಇವಾಗ ಗಾಡಿನ ಎತ್ಕೊಂಡು ಫ್ರೆಂಡ್ ಮನೆ ಹತ್ರಕ್ಕೆ ಹೋಗಬೇಕು. ಫ್ರೆಂಡ್ ಮನೆ ಹತ್ರಕ್ಕೆ ಯಾಕೆ ಅಂದರೆ ಅವನನ್ನ ಕರ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗಬೇಕು. ಆ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಫಸ್ಟ್ ನಾನು ಅವ್ರ ಮನೆ ಹತ್ರಕ್ಕೆ ಹೋಗಬೇಕು. ಸ್ಟಾರ್ಟ್ ಆಯ್ತಲ್ಲ ಗಾಡಿ. ಈಗ ಜನವರಿಯಿಂದನೂ ಮೇಂಟೈನ್ ಮಾಡಿದ್ದೆ 3 ಪಾಯಿಂಟು 4 ಪಾಯಿಂಟ್ ಆ ಥರ ಪೆಟ್ರೋಲ್ನ ಮೇಂಟೈನ್ ಮಾಡಿದ್ದೆ. ಈ ಫೆಬ್ರವರಿ ಮಂತ್ ಎಂಡಲ್ಲಿ ಪೆಟ್ರೋಲ್ ಫುಲ್ ಖಾಲಿ. ಇವಾಗ ಒಂದು 200 ರೂಪಾಯಿಗೋ ಇಲ್ಲ 300 ರೂಪಾಯಿಗೋ ಪೆಟ್ರೋಲ್ ಹಾಕ್ಸ್ಬೇಕು. ಫಸ್ಟು ಫುಲ್ಲು ಡೆಡ್ ಆಗ್ಬಿಟ್ರೆ ಏನಾಗುತ್ತೆ ಹೇಳ್ರಿ, ಹೋದ್ಸಲಿ 6,000 ರೂಪಾಯಿ ಖರ್ಚು ಮಾಡ್ದಂಗೆ ಮತ್ತೆ ಇನ್ನೂ 6,000 ರೂಪಾಯಿ ವಂಚ್ ಮಾಡಿಕೋಬೇಕಾಯ್ತದೆ. ಅದು ಬೇಕಾ? 6,000 ರೂಪಾಯಿ ಖರ್ಚು ಮಾಡಬಾರ್ದು ಅಂದರೆ ಫಸ್ಟ್ ಈಗ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ತಣ್ಣೂರು ಕೆರೆ ಹತ್ತತ್ರ ಹೋಗ್ಬೇಕೀಗ. ಒಬ್ಬನೇ ಹೋಗಿ ಬೇಜಾರಾಯ್ತದೆ ಅಂತ ನಾನು ಈ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಲಿ ಅಷ್ಟೇ. ಓಕೆನಾ? ಕೆರೆ ಹತ್ರ ಗಾಡಿ ವಾಶ್ ಮಾಡ್ತಾ ಇದ್ದೀನಿ ಅಂದ. ಇಲ್ಲಿ ಬಂದು ನೋಡಿದ್ರೆ ಮನೆ ಹತ್ರ ನೀರು ಹಾಕ್ತಾವ್ ಗಾಡಿಗೆ. ಅಲ್ಲೇ ನೀಟಾಗಿ ತೊಳ್ಕೊಂಬರ್ಬೇಕು ತಾನೆ. ಇಲ್ಲ ಟೈರ್ಗೆ ಹಂಗೆ ಒಂದು ಸ್ವಲ್ಪ ಬಟ್ಟೆ ಸುತ್ತಿದ್ರೆ ಮಣ್ಣೆ ಆಯ್ತಿರ್ಲಿಲ್ಲ. ಇವನ ಹೆಸರು ವಿನಯ್ ಅಂತ, ಕರೆಯೋದ್ ನಾಯಿ ಅಂತ. ಇಲ್ಲೊಂದು ನಾಯಿ ಐತೆ. ಈ ನಾಯಿ ಕಚ್ಚದ ಬಾ. ಅದು ಈದ ನನ್ನ ಏನ ಹೇಳಿಯೋದು. ನಾನೇನು ಹೋಯ್ತಲ್ಲ ನಿಮ್ ನಾಯಿ ಮರಿ. ಏನು ಬಂಟಿನ ಇದೆ ಹೆಸರು? ಲೇ ಬಂಟಿ, ನಿಮ್ಮ ಓನರ್ ಇಲ್ಲವನೇ ಬಾ. ಏನು ಹೇಳ್ದಾತಂದ್ರು? ಏನು ಇಷ್ಟೊಂದು ಹೇಳ್ದಾರ್ತದಲ್ಲ ಇದು. ಅಯ್ಯೋ 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 ಏಯ್ ಮುಚ್ಚ ಬಾಯ್. ಹುಲಿ ನಾಯಿ ಕಂಡ್ಲ ಇದು. ಹುಲಿ ಅಂತೀಯಲ್ಲ ನಾಯಿನ ತಗೊಂಡೋಗಿ. ಥೂ, ಬಿಟ್ರೆ ಓಡ್ಬಿಡ್ತದೆ. ಇಲ್ಲಿ ಹೋಗಿ ಎಲ್ಲೋಯ್ತಿ ಇವಾಗ. ಅಯ್ಯೋ ಹೆವಿ ಹೇಳ್ದಾಡ್ತದೆ. ಇದ್ಯಾಕೆ ಹಿಂಗಾಡ್ತದಲ್ಲ ಶಿಶಾ? ಹಿಂಗ ಅಯ್ಯೋ ಅನ್ಸ್ಬಾರ್ದು ನಮ್ಗೆ. ಹಿಂಗೆ ನೀನು ಇಷ್ಟೆಲ್ಲ ಗಾಬರಿ ತಾಂಡ. ಥೂ ನಿನ್ನ ಬರೀ ಇಂಥದೆಯಾ ಗೊತ್ತಾ? ನಾವು ಹೋಯ್ತಾರ ಪ್ಲೇಸು ಒಂದು 25 ಕಿಲೋಮೀಟರ್ ಇರ್ಬೋದು. ಅಲ್ಲಿಗೆ ಹೋಗ್ಬೇಕು ಅಂದರೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಲೇಬೇಕು. ಗಾಡೀಲಿ ಪೆಟ್ರೋಲ್ ಈಗ ಎಂಡಲ್ಲಿ ಇರೋದ್ರಿಂದ ನೋಡ್ರಿ ಇವನೇ ಬಂಕಲ್ಲಿ ಕೆಲಸ ಮಾಡ್ಬಿಡ್ತಾನ. ತೆಗಿ ಎಷ್ಟಿಗೆ ಹಾಕ್ತೆ? 200 ರೂಪಾಯಿ. ಜಾಸ್ತಿ ಹಾಕ್ಬೇಡ. ಆಮೇಲೆ ಅಯ್ಯೋ 200 ರೂಪಾಯಿಗೆ ಹಾಕ್ಸಿರೋದು. ನಾನು 100 ರೂಪಾಯಿಗೆ ಅನ್ಕೊಬಿಟ್ಟಿದ್ದೀನಿ. 200 ರೂಪಾಯಿಗೆ ಹಾಕ್ಸಿರು ಹೋಗಿ ಬರ್ಬೋದು. ಗೈಸ್, ಇವಾಗ ನಾವು ಚೀನ್ಯ ಬಿಟ್ಟು ಹತ್ತತ್ರ ಬಂದಿದ್ದೀವಿ. ಆದರೆ ಇಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಯ್ತಲ್ಲ. ಹೆಂಗೆ ಹೋಗ್ಬೇಕು ಮುಂದಕ್ಕೆ?
ಮತ್ತು ಅಲ್ಲೇ ಇರೋವು. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಮಹದೇಶ್ಪುರದಲ್ಲಿದ್ದೀವಿ. ಮಹದೇಶ್ಪುರದಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಚಿಕ್ಕ ಕೆಲಸ ಇತ್ತು. ಆ ಚಿಕ್ಕ ಕೆಲಸನ ಇಲ್ಲಿಂದ ಮುಗಿಸ್ಕೊಂಡು ಇಲ್ಲಿಂದ ತಣ್ಣೂರು ಕೆರೆಗೆ ಹೋಗೋ ಪ್ಲ್ಯಾನ್ ಐತೆ. ಆದರೆ ಆ ಪ್ಲ್ಯಾನು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಕ್ಸಸ್ ಆದರೆ ತಣ್ಣೂರು ಕೆರೆನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. A few moments later. ನೋಡ್ರಿ, ಸ್ವಾಗತ, ಸ್ವಚ್ಛತೆ ಕಾಪಾಡಿ. ತಣ್ಣೂರು ಕೆರೆಗೆ ಯಾರೇ ಬಂದರೂ ಗಲೀಜು ಮಾಡಕ್ಕೆ ಹೋಗ್ಬೇಡಿ, ಓಕೆನಾ? ಎಷ್ಟಿಡ್ದೆ ಮೀನು? ಹಾಂ, ಇವಾಗ ಸಿಗ್ತಾವಾ? ಅದೃಷ್ಟ ಇದ್ರೆ ಸಿಗ್ತದೆ, ಇಲ್ಲಾಂದ್ರೆ ಇಲ್ಲ. ನೈಟು ಮೀನು ಸಾಂಬಾರು ಮಾಡ್ಕೊಂಡು ತಿಂತಾ ಇರೋದೇ. ದೇವ್ರ ವಿಗ್ರಹಗಳಿಗೆ ಭಿನ್ನ ಆಗುತ್ತಲ್ಲ, ಆ ದೇವ್ರ ವಿಗ್ರಹಕ್ಕೆ ಭಿನ್ನ ಆದಾಗ ದೇವ್ರು ಬಂದು ಈ ಕೆರೆ ಒಳಗಡೆ ಸೇರ್ಕೋತಾರೆ ಅಂತ ಒಂದು ನಂಬಿಕೆ. ಮತ್ತು ದೇವರು ವಿಗ್ರಹ ಭಿನ್ನ ಆದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿರೋ ನೀರನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಯಾವುದೇ ಊರಲ್ಲಿ ದೇವ್ರ ವಿಗ್ರಹಗಳು ಅಂದರೆ ಪಾಂಡವಪುರ ತಾಲೂಕಾಗಲಿ ಇಲ್ಲ ನಮ್ಮ ನಾಗಮಂಗಲ ತಾಲೂಕಲ್ಲಿ ಎಲ್ಲೇ ದೇವ್ರ ವಿಗ್ರಹ ಭಿನ್ನ ಆದರೂ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಚ್ಚುಕಟ್ಟು ಅಂದರೆ ಫುಲ್ಲು ಇಷ್ಟು ಎಕರೆ, 1390 ಎಕರೆ ಐತೆ ನೋಡ್ರಿ. ಅಷ್ಟೊಂದು ಐತೆ ಇದು, 1390 ಎಕರೆ. ಇದು ನನ್ನ ಫಸ್ಟ್ ಮಿನಿ ವ್ಲಾಗಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ತಣ್ಣೂರು ಕೆರೆ. ಮತ್ತು ಇಲ್ಲೊಂದು ರಹಸ್ಯ ಜಾಗ ಐತೆ. ಈ ರಹಸ್ಯ ಜಾಗಕ್ಕೆ ನಾನು ನಮ್ಮ ಡಾಬರ್ ಬಂದಿದ್ದೀವಿ. ನಾನು ನಮ್ಮ ಡಾಬರು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ರಹಸ್ಯ ಜಾಗ. ಆದರೆ ಇದ್ರೊಳಗಡೆ ಹೋಗಿ ಏನು ಈಜಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡು ನೀರು ಯಾವ ಥರ ಹರಿಯುತ್ತೆ ಅಂತ ನೋಡ್ಬೋದಷ್ಟೇ. ಏನಿದು ಚಾನಲಾ? ಯಾವಾಗಲೂ ನೀವು ಯಾವಾಗ ಬಂದರೂ ಆ ಕೆರೆಯಲ್ಲಿ ನೀರಿದ್ರೆ 24x7 ನೀರು ಹಿಂಗೆ ಹರ್ಕೊಂಡು ಹೋಯ್ತಾನೆ ಇರ್ತದೆ. ನಾನು ಯಾವತ್ತೂ ಖಾಲಿ ಆಗಿದ್ದು ನೋಡಿಲ್ಲ, ಯಾಕೆಂದರೆ ನಾನು ಜಾಸ್ತಿ ಬರೋಲ್ಲ. ಇಲ್ಲಿಗೆ ಬಂದಿರೋದು ಇದು 3ನೇ ಸಲನೋ 2ನೇ ಸಲನೋ ಇರಬೇಕಷ್ಟೇ. ನಮ್ಮ ಬ್ಲಾಗ್ಗೆ ನಮ್ಮ ಡಾಬರ್ ಏನಾರು ಹೇಳ್ತಾನೆ ಈಗ. ಹೇಳ, ಏನು ಹೇಳ್ತೀಯ? ಎಲ್ಲ ಸಫರಕ ಮಾಡ್ಕೊಬಿಡಿ, ಎಲ್ಲ ಸಫರಕ ಮಾಡ್ಕೊಬಿಡಿ. ಸಫರಕ ಸಬ್ಸ್ಕ್ರೈಬ್. ಬನ್ನಿ, ಈಗ ಇಲ್ಲೊಂದು ವಾಟರ್ ಫಾಲ್ಸ್ ಐತೆ ತಣ್ಣೂರು ಕೆರೆ ಹತ್ರ. ಇಲ್ಲಿಗೆ ಬಂದು ಆ ವಾಟರ್ ಫಾಲ್ಸ್ನ ನೋಡದೆ ಹೋದರೆ ದೊಡ್ಡ ತಪ್ಪಾಗುತ್ತೆ. ಇಲ್ಲಿಗೆ ಬಂದಮೇಲೆ ಆ ವಾಟರ್ ಫಾಲ್ಸ್ನ ನೋಡ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ಇನ್ನೊಂದು ತಣ್ಣೂರು ಕೆರೆ ಹತ್ರ ಒಂದು ಬೀಚ್ ಐತೆ. ಆ ಬೀಚ್ನ ತೋರಿಸ್ತೀನಿ ಈಗ ಹೋಗ್ತಾ. ಸದ್ಯಕ್ಕೆ ಇವಾಗ ವಾಟರ್ ಫಾಲ್ಸ್ನ ವಿಸಿಟ್ ಮಾಡೋಣ. ಇದು ಚಿಕ್ಕದು, ಅಲ್ಲಿ ದೊಡ್ಡದೈತೆ. ಇಲ್ಲೊಂದೈತೆ, ಇಲ್ಲಿ ಕೆಳಗಡೆ ಒಂದೈತೆ. ಏನ್ ಗುರು ವಾಟರ್ ಫಾಲ್ಸು, ಬೆಂಕಿ! ವಾಟರ್ ಫಾಲ್ಸ್ನ ನೋಡಬೇಕು ಅಂದರೆ ಫಸ್ಟು ನಾವು ಏನು ಮಾಡಬೇಕು? ಚಪ್ಪಲಿನ ಈ ಥರ ಸೈಡಿಗೆ ಬಿಡಬೇಕು. ಮೊಬೈಲ್ ಬಿಗಿ ಹೋಗ್ಬಿಟ್ರೆ ಅದೇ ಕಷ್ಟ, ಭಯ. ಓಹೋ, ವಾಟರ್ ಫಾಲ್ಸ್, ಬಿಗ್ ವಾಟರ್ ಫಾಲ್ಸ್. ಹೆಂಗದ ವಾಟರ್ ಫಾಲ್ಸು? ವಾಟರ್ ಫಾಲ್ಸು ವಾಟರ್ ಫಾಲ್ಸು ಅಂತ. ಇವಾಗ ಜನ ಕಮ್ಮಿ ಅವ್ರೆ, ಜನ ಜಾಸ್ತಿ ಇದ್ರೆ ಇದು ಹೊರಗಡೆ ಎಲ್ಲ ಬಿಟ್ಟು ಹೋಗಾಡ್ತಾ ಇರ್ತಾರೆ. ಬ್ಯೂಟಿಫುಲ್ ಬೀಚ್ ನೋಡಬೇಕು ಅಂದರೆ ನಾವು ಈ ಥರ ನಿಧಾನಕ್ಕೆ ಈ ಥರ ಕಲ್ಲುಗಳನ್ನೆಲ್ಲ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕು. ಶನಿವಾರ ಭಾನುವಾರ ಬಂದರೆ ಜನ ಜಾಸ್ತಿ ಇರ್ತಾರೆ. ಅಂದರೆ ಅವತ್ತೆಲ್ಲ ಕೆಲಸಕ್ಕೆ ರಜೆ ಇರುತ್ತಲ್ವಾ, ಎಲ್ಲ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಈ ಒಂದು ಕೆರೆ ಹತ್ರಕ್ಕೆ ಬರ್ತಾರೆ. ಆವಾಗ ಒಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಅದು ಬಿಟ್ಟರೆ ಈ ಥರ ನಾರ್ಮಲ್ ಡೇಸಲ್ಲಿ ಜನ ಕಮ್ಮಿ ಅಂದರೆ ಕಮ್ಮಿ, ಯಾರೂ ಇರೋದೇ ಇಲ್ಲ ನೋಡಿ, ಯಾರೂ ಇಲ್ಲ. ಇದೇ ಬೀಚ್ ನಾನು ಹೇಳ್ತಿದ್ದೀವಿ ಬೀಚು. ಅಣ್ಣ ಹೇಳಿದ್ದೇನು ಗೊತ್ತಾ, ನೀರೊಳಗೆ ನಾಯಿ ಐತೆ ಅಂತ. ಆದರೆ ಈ ನಾಯಿ ದಡದಲ್ಲಿ ನಿಂತದೆ, ನೀರೊಳಗೆ ಬಂದಿಲ್ಲ. ನೋಡ್ರಿ, ತಣ್ಣೂರು ಕೆರೆ ಬೀಚ್ ಹತ್ರಕ್ಕೆ ಬರಬೇಕು ಅಂದರೆ ನೀವು ಫಸ್ಟ್ ಹಿಂಗೆ ಇಳ್ಕೊಂಬರ್ಬೇಕು. ಹಿಂಗೆ ಇಳ್ಕೊಂಬಂದು ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅದೇ ಬೀಚು. ಅರ್ಥ ಆಯ್ತು ಅನ್ಸುತ್ತೆ. ಹಂಗಂತ ನಾನು ಅನ್ಕೊಂಡಿದ್ದೀನಿ ಬೀಚು ಅಂತ. ನಾವು ಕೆರೆನ ಬೀಚ್ ಥರ ಫೀಲ್ ಮಾಡ್ತೀವಿ. ನಾವು ಇಲ್ಲಿಗೆ ಬಂದಾಗ ಜಾಸ್ತಿ ಬಿಸಿಲಿರಲಿಲ್ಲ. ಇವಾಗ ಸ್ವಲ್ಪ ಟೈಮ್ ಆಯ್ತಾ ಬಿಸಿಲು ಜಾಸ್ತಿ ಹೊಡಿತೈತೆ. ಜಾಸ್ತಿ ಹೊತ್ತಿರೋದು ಬೇಡ, ಹೋಗ್ಬಿಡೋಣ. A few moments later. ಮೇಲ್ಕೋಟೆ ಹತ್ರಕ್ಕೆ ಬರಬಾರ್ದು, ನೆಕ್ಸ್ಟ್ ಟೈಮ್ ಬಂದಾಗ ಮೇಲ್ಕೋಟೆ ತೋರಿಸ್ತೀನಿ ಅಂತ ಹೇಳಿದೆ. ಆದರೆ ಪಾಪ ನನ್ನ ಮಗ ಹೋಗೋದು ಬೇಡ ಅಂತ ಹೇಳ್ದ ಅವಾಗಲೇ. ಆದ್ರೇನು ಆ ಮೇಲ್ಕೋಟೆ ಆರ್ಚ್ ಹತ್ರಕ್ಕೆ ಬಂದಿದ ತಕ್ಷಣ ಒಳಗಡೆ ತಿರ್ಸ್ಬಿಟ್ಟ. ಇವಾಗ ಎಕ್ಸಾಕ್ಟಾಗಿ ಮೇಲ್ಕೋಟೆಯಲ್ಲೇ ಇದ್ದೀವಿ. ಮೇಲ್ಕೋಟೆಯಲ್ಲಿ ಎಲ್ಲಿದ್ದೀವಿ ಅಂದರೆ ಅಕ್ಕ ತಂಗಿ ಕೊಳದ ಹತ್ರ ಇದ್ದೀವಿ. ಇಲ್ಲೊಂದು ಕೊಳ ಐತೆ. ಜಸ್ಟ್ ಈಗ ಒಂದು ಕೊಳ ನೋಡ್ದು ಗೊತ್ತಾ, ಅದು ನಾರ್ಮಲ್ ಕೊಳ. ಅಕ್ಕ ತಂಗಿ ಕೊಳ ಇಲ್ಲಿರೋದು. ಈ ನನ್ನ ಮಗನ ಸವಾಸ ಮಾಡ್ಕೊಂಡು ನಾನು ನಿಮ್ಗೆ ಹೇಳಿ ಅದು
ಸಾರಿ ನೋಡ್ರಿ, ಇದು ಅಕ್ಕ ತಂಗಿ ಕೊಳ. ಇಲ್ಲೊಂದು ಕೊಳ ಐತೆ, ಆ ಸೈಡ್ ಒಂದು ಕೊಳ ಐತೆ. ಈ ಕೊಳದಲ್ಲಿ ನೀರು ಚೆನ್ನಾಗೈತೆ. ಫೈನಲಾಗಿ ಅಕ್ಕ ತಂಗಿ ಕೊಳದ ಹತ್ರಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ತಣ್ಣೂರು ಕೆರೆ ನೋಡ್ಕೊಂಡು ಬರಬೇಕಾದ್ರೆ ಹೇಳಿದ್ದೆ ಹೋಗೋಣ ಅಂತ. ಇವನು ಕಾರಣಾಂತರದಿಂದ ಹೋಗೋದು ಬೇಡ, ಲೇಟ್ ಆಯ್ತದೆ, ಮನೆ ಹತ್ರ ಕೆಲಸ ಐತೆ ಅಂದ. ಟೈಮು ಎಷ್ಟು ಗೊತ್ತಾ, 2:20 ಮೇಲ್ಗಡೆ ಬಂದು ಅನ್ನಪೂರ್ಣೇಶ್ವರಿಗೆ ಫುಲ್ ಊಟ ಮಾಡ್ತಾ ಇದ್ದೀವಿ. ಮಜ್ಜಿಗೆ ಹೊಳಿತೀನಲ್ಲ, ಮೇಲ್ಕೋಟೆಗೆ ಬಂದು ಮೇಲ್ಕೋಟೆ ಪುಳಿಯೋಗರೆ ತಿಂದಿಲ್ಲ ಅಂದರೆ ಹೆಂಗೆ ನಾವು. ಮೇಲ್ಕೋಟೆಯಲ್ಲಿ ಇದ್ದೀವಿ ಅಂದಿದ್ದಕ್ಕೆ ಆ ಮೇಲ್ಕೋಟೆಯಿಂದ ಪುಳಿಯೋಗರೆ ತಗೊಂಬನ್ನಿ ಅಂದರು. ಅದಕ್ಕೆ ಇವಾಗ ಅವ್ರಿಗೆ ಈ ಪುಳಿಯೋಗರೆ ತಗೊಂಡಿದ್ದೀವಿ. ಊಟ ಒಂದು ರೇಂಜಿಗೆ ಚೆನ್ನಾಗಿತ್ತು. 130 ರೂಪಾಯಿ ಒಂದು ಊಟ, ಅದಕ್ಕೆ 2 ಊಟಕ್ಕೆ 260 ರೂಪಾಯಿ ಎಕ್ಸ್ಟ್ರಾ. ಪುಳಿಯೋಗರೆ 50 ರೂಪಾಯಿ. ಚೆಲುವರಾಯ ಸ್ವಾಮಿ ದೇವಸ್ಥಾನ, ಅದೇ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀನಿ. ಇದುವರೆಗೂ ಅಲ್ಲಿಗೆ ಒಂದ್ಸಲಿನೂ ಹೋಗಿಲ್ಲ. ನಾನು ಲಾಸ್ಟ್ ಹೋಗಿರೋದು ಎಲ್ಲಿಗೆ ಅಂದರೆ ಅಕ್ಕ ತಂಗಿ ಕೊಳನೇ ಲಾಸ್ಟ್ ಹೋಗಿರೋದು ನಾನು. ಮೇಲ್ಗಡೆಗೆ ಇದುವರೆಗೂ ಒಂದ್ಸಲಿನೂ ಹೋಗಿಲ್ಲ. ಒಂದ್ಸಲ ಹೋಗ್ತೀನಿ, ಆದಷ್ಟು ಬೇಗನೆ ಹೋಗ್ತೀನಿ. ಇನ್ನೊಂದು ವಾರದೊಳಗಡೆ ಮತ್ತೆ ಬರ್ತೀನಿ ಮೇಲ್ಕೋಟೆಗೆ. ಮೇಲ್ಕೋಟೆಯಲ್ಲಿ ಇನ್ನೂ ನೋಡಬೇಕಾಗಿರೋ ಜಾಗ, ಇನ್ನೂ ತಿಳ್ಕೊಬೇಕಾಗಿರೋ ವಿಷಯ ಬೇಜಾನೈತೆ. ಫೈನಲಾಗಿ ಮನೆ ಹತ್ರಕ್ಕೆ ರೀಚ್ ಅದು. ಇವತ್ತಿನ ಮಿನಿ ವ್ಲಾಗ್ ಯಾವ ಥರ ಇತ್ತು ಅಂತ ಮಿಸ್ ಮಾಡ್ದಂಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. 30 ಡೇಸ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಇದು ಮೊದಲನೇ ದಿನ. ಇನ್ನು 29 ದಿನ ಬಾಕಿ ಐತೆ. ಇನ್ನು 29 ವೀಡಿಯೋ ನನ್ನ ಅಕೌಂಟಲ್ಲಿ ಪೋಸ್ಟ್ ಆಗುತ್ತೆ. ಮುಂಚೆಲೆ ಹೆಂಗೆ ಮಾಡ್ತಿದ್ದೆ ಅಂದರೆ 1 ತಿಂಗಳು ಆಗ್ತಿದೆ, ಮತ್ತು ಇನ್ನು 2 ತಿಂಗಳು ಗ್ಯಾಪ್ ಕೊಡ್ತಾಯಿದ್ದೆ. ಆದರೆ ಈ ಸಲ ಆ ಥರ ಮಾಡಬಾರ್ದು ಅಂತ ನಾನೇ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಯೂಟ್ಯೂಬಲ್ಲಿ 30 ಡೇಸ್ 30 ವ್ಲಾಗ್ ಅಪ್ಲೋಡ್ ಮಾಡಿರಬೇಕು. ಮತ್ತು ನಾಳೆ ಸಿಗ್ತೀನಿ ನಿಮ್ಮ ಕೈಲಿ. ಅಲ್ಲಿಗಂಟ ಟಾಟಾ, ಬೈ ಬಾಯ್, ಸಿ ಯು.